ನೋಡಿ, ರೆಸ್ಟೋರೆಂಟ್ ಸ್ಟೈಲ್ ಫ್ರೈಡ್ ರೈಸ್ ರೆಡಿ. ಲಂಚ್ ಬಾಕ್ಸ್ ರೆಸಿಪಿ. ಬನ್ನಿ ಹೇಳಿದೆ. ಸಣ್ಣಗೆ ಹೆಚ್ಚಿರೋ ಬೆಳ್ಳುಳ್ಳಿ ಹಾಕೊಳ್ಳೋಣ. ಬೆಳ್ಳುಳ್ಳಿ ಫ್ರೈ ಆಗ್ತಿದ್ದಂಗೆ ಸಣ್ಣಗೆ ಹೆಚ್ಚಿರೋ ಶುಂಠಿ ಹಾಕೊಳ್ಳೋಣ. ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲವೂ ಹಸಿ ವಾಸನೆ ಹೋಗಿದೆ. ಈಗ ದಪ್ಪ ಸೈಜು ಬಂದು ಈರುಳ್ಳಿ ಹಾಕೋತಾ ಇದ್ದೀನಿ, ಅದು ಕೂಡ ಹಸಿ ವಾಸನೆ ಹೋಗುತ್ತೆ. ಇವಾಗ ಉದ್ದಕ್ಕೆ ಹೆಚ್ಕೊಂಡಿರೋ ಕ್ಯಾರೆಟ್ ಹಾಕೋತಾ ಇದ್ದೀನಿ. ನಿಮ್ಮ ಚಾಯ್ಸ್ ಯಾವ ತರಕಾರಿ ಬೇಕೋ ಅದನ್ನು ನೀವು ಹಾಕ್ಕೊಳ್ಳಿ. ನಾನು ಸಣ್ಣಕ್ಕೆ ಹೆಚ್ಕೊಂಡು ಕ್ಯಾರೆಟ್ ಹಾಕೋತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಂದು 2 ನಿಮಿಷದೊಳಗಡೆ ಫ್ರೈ ಆಗುತ್ತೆ. ಇದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ, ಅದನ್ನು ಕೂಡ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ರೆಡ್ ಚಿಲ್ಲಿ ಸಾಸ್ 1 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಿಲ್ಲ. ಸೋಯಾ ಸಾಸ್ 1 ಸ್ಪೂನಷ್ಟು, ಗ್ರೀನ್ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್. ನೀವು ಯಾವ ತರಕಾರಿನಾದರೂ ಹಾಕ್ಕೊಳ್ಳಿ. ಬೀನ್ಸ್, ಕ್ಯಾರೆಟ್, ಕ್ಯಾಪ್ಸಿಕಮ್ ಎಲ್ಲ ಥರನೂ ನಾನು ಮನೇಲಿರೋಂಥ ತರಕಾರಿ ಬಳಸ್ಕೊಂಡು. ಮತ್ತು ಇದಕ್ಕೆ ವಿನಿಗರ್ ಬೇಡ, ನಿಂಬೆ ರಸನೂ ಬೇಡ. ಸಾಸ್ಗಳಲ್ಲೇ ವಿನಿಗರ್ ಇರುತ್ತೆ, ಹುಳಿ ಅಂಶ ಇರುತ್ತೆ, ಅಷ್ಟೇ ಸಾಕಾಗುತ್ತೆ. ಬೇಕು ಅಂದರೆ ನಿಂಬೆ ರಸ ಹಿಂಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನೀಗ 2 ಪ್ಲೇಟ್ ಆಗೋಷ್ಟು ರೈಸ್ ಹಾಕೋತಾ. ನೀವು ಬೇಕು ಅಂದರೆ ಬಾಸುಮತಿ ರೈಸ್ ಆದರೂ ಬಳಸ್ಕೋಬೋದು, ಇಲ್ಲ ನಾರ್ಮಲ್ ರೈಸಲ್ಲಾದರೂ ಕೂಡ ಮಾಡಿಕೊಂಡು ಉದುದ್ರಾಗಿ ಮಾಡ್ಕೊಳ್ಳಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಬೇಕು ಅಂದರೆ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳಿ.